ಲೋಕಸಭೆಯಲ್ಲಿ ಶ್ವೇತಪತ್ರವನ್ನ ಮಂಡಿಸಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಅಂದ್ರೆ ಈಗಿನ ಆರ್ಥಿಕ ಸ್ಥಿತಿಗತಿಗಳು, ನಮ್ಮ ನೀತಿಗಳು ಹೇಗಿತ್ತು, ಕಳೆದ ಯುಪಿಎ ಸರ್ಕಾರದ ವೈಫಲ್ಯಗಳು ಏನೇನಿತ್ತು ಅನ್ನುವಂಥದ್ದನ್ನೆಲ್ಲ ಶ್ವೇತಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯುಪಿಎ ಹಾಗೆ ಎನ್ಡಿಎ ಸರ್ಕಾರದ ಅವಧಿಯ ಆರ್ಥಿಕ ಸ್ಥಿತಿ ಬಗ್ಗೆ ಈ ಶ್ವೇತಪತ್ರವನ್ನ ಹೊರಡಿಸಲಾಗಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಶ್ವೇತಪತ್ರವನ್ನ ಮಂಡಿಸಿದ್ದಾರೆ. ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಅಂದ್ರೆ ನಿನ್ನೆ ಒಂದ್ ಕಡೆ ಕರ್ನಾಟಕ ಸರ್ಕಾರ, ಇವತ್ತು ಕೇರಳ ಸರ್ಕಾರ, ಹೀಗೆ ದಕ್ಷಿಣ ಭಾರತದ ಹಲವು ರಾಜ್ಯಗಳು ಕೇಂದ್ರದ ವಿರುದ್ಧವಾಗಿ ಸಿಟ್ಟಾಗ್ತಾ ಇವೆ. ತೆರಿಗೆ ಕೊರತೆ ಆಗ್ತಾ ಇದೆ, ನಷ್ಟ ಭರಿಸ್ತಾ ಇಲ್ಲ, ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು ವಿಚಾರ. ಹೀಗಾಗಿ ಎಚ್ಚೆತ್ಕೊಂಡಿರುವಂತಹ ಕೇಂದ್ರ ಸರ್ಕಾರ ತನ್ನಂತಾನು ಡಿಫೆಂಡ್ ಮಾಡ್ಕೊಳ್ತಾ ಇದೆ. ಇಲ್ಲ, ನಾವು ಹಾಗೆಲ್ಲ ಮಾಡಿಲ್ಲ, ಯುಪಿಎ ಸರ್ಕಾರದ ಅವಧಿಯಲ್ಲಿ ಕೊಟ್ಟಿರುವಂತಹ ಅನುದಾನಕ್ಕಿಂತ ಹೆಚ್ಚಿಗೆ ಅನುದಾನವನ್ನ ನಾವು ಕೊಡ್ತಾ ಇದ್ವಿ ಅನ್ನುವಂಥದ್ದೆಲ್ಲ ಕೇಂದ್ರ ಸರ್ಕಾರ ಹುಡ್ತಾ ಇರುವಂತಹ ವಾದ. ಈಗ ಅದನ್ನ ಡಿಫೆಂಡ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ, ಆಮೇಲೆ ಹಣದುಬ್ಬರದ ವಿಚಾರವಾಗಿಯೂ ಕೂಡ, ಹಣದುಬ್ಬರ ಯುಪಿಎ ಸರ್ಕಾರದ ಅವಧಿಯಲ್ಲಿ 2 ಅಂಕಿಯಷ್ಟಿತ್ತು. ಈಗ ಹಣದುಬ್ಬರ 5% ಇಳಿಕೆ ಆಗಿದೆ. ಆಮೇಲೆ ಸರ್ಕಾರ ತನಗೆ ತಾನೇ ಒಂದು ಬೌಂಡ್ರಿನ ಹಾಕೊಂಡಿದೆ, 4.5ಗೆ ಹಣದುಬ್ಬರವನ್ನು ಇಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಈಗ ಹಣದುಬ್ಬರ 5% ಅಷ್ಟಿರುವಂಥದ್ದು. ಹೀಗಾಗಿ ಯುಪಿಎ ಸರ್ಕಾರದ ಕೆಲ ವೈಫಲ್ಯಗಳನ್ನು ಮೀರಿ ನಾವು ಆರ್ಥಿಕ ಪ್ರಗತಿ ಹೊಂದುವಂಥ ನಿಟ್ಟಿನಲ್ಲಿ ಸಾಧ್ಯ ಆಗಿದೆ. ಅದಕ್ಕೆ ಕಾರಣ ಅಂತ ಅಂದರೆ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗಿನ ನಮ್ಮ ನೀತಿಗಳು ಅನ್ನುವಂಥದ್ದನ್ನು ನಿರ್ಮಲಾ ಸೀತಾರಾಮನ್ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. Sir, I rise to ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ನಿನ್ನೆನೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಬಹಳ ಸಿಟ್ಟಾಗ್ಬಿಟ್ಟಿದ್ರು. ಹೀಗೆ ಸುಖ ಸುಮ್ಮನೆ ಪ್ರತಿಭಟನೆ ಮಾಡೋದು, ಮತ್ತೊಂದು, ಇದೆಲ್ಲ ರಾಜಕೀಯ ಉದ್ದೇಶವಾಗಿ ಮಾಡ್ತಾ ಇರೋದು, ನಾವು ಬಿಡಿಗಾಸನ್ನ ಕೂಡ ಬಾಕಿ ಉಳಿಸ್ಕೊಂಡಿಲ್ಲ ಅನ್ನುವಂಥದ್ದನ್ನೆಲ್ಲ ಹೇಳ್ತಾ ಇದ್ರು. ಇವತ್ತು ಶ್ವೇತಪತ್ರ ಹೊರಡಿಸಿದ್ದಾರೆ. lay a white paper on the Indian economy, both in Hindi and English versions. Thank you. Be laid table. Honorable Finance Minister. Sir, I rise to lay a white paper on the Indian economy, both in Hindi and English versions. Thank you. Be laid table. Honorable Finance Minister. Sir, I rise to lay a white paper on the Indian economy, both in Hindi and English versions. Thank you. ಸೊ ಇದು ವೈಟ್ ಪೇಪರ್ ಅನ್ನ ನಾನು ಭಾರತದ ಎಕನಾಮಿಕ್ ಸಂಬಂಧಪಟ್ಟ ಹಾಗೆ ಅನ್ನುವಂತ ಹೇಳ್ತಾ ಇದ್ದಾರಲ್ಲ, ಅದು ಶ್ವೇತಪತ್ರವನ್ನ ಹೊರಡಿಸ್ತಾ ಇದ್ದೀವಿ. ಸರ್ಕಾರ ತನ್ನ ಆರ್ಥಿಕ ನೀತಿಗಳನ್ನ ಡಿಫೆಂಡ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ, ಜೊತೆಗೆ ಕಳೆದ ಯುಪಿಎ ಅವಧಿಯ ಆರ್ಥಿಕ ನೀತಿಗಳಿಗೂ ಎನ್ಡಿಎ ಸರ್ಕಾರದ 10 ವರ್ಷಗಳ ಆರ್ಥಿಕ ನೀತಿಗಳಿಗೂ ಏನು ವ್ಯತ್ಯಾಸ ಇದೆ, ಹೇಗೆ ಭಾರತದ ಎಕನಾಮಿಯನ್ನು ನಾವು ಸದೃಢಗೊಳಿಸುವಂಥ ನಿಟ್ಟಿನಲ್ಲಿ ನಮಗೆ ಅವಕಾಶ ಆಗಿದೆ, ನಾವು ತೆಗೆದುಕೊಂಡಿರುವಂಥ ಯೋಜನೆಗಳು, ಇದೆಲ್ಲ ಅದ್ರಲ್ಲಿ ಸಹಜವಾಗಿ ಉಲ್ಲೇಖ ಆಗಿರುತ್ತೆ. ಬಟ್ ಈಗ ಮುಂದಿನ ಹಂತದಲ್ಲಿ ಈ ಶ್ವೇತಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ತಗಾದೆ ತೆಗಿಬೋದಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂತಂದರೆ ಬಹಳಷ್ಟು ರಾಜ್ಯಗಳು ಕೇಂದ್ರದ ಹಲವು ಈ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ, ಅದು ತೆರಿಗೆ ಹಂಚಿಕೆ ಆಗಿರ್ಬೋದು, ಅನುದಾನ ಹಂಚಿಕೆ, ಬಹಳ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇರುವಂಥ ಸಂದರ್ಭ ನೋಡಬೇಕಿದೆ ಅದರಲ್ಲಿ ಏನೇನು ಉಲ್ಲೇಖ ಆಗಿದೆ ಅನ್ನೋದು.